ತಾವು ಇತ್ತೀಚೆಗೆ ಬೇರೆ ರೀತಿ ಹರಿಬಿಡ್ತಾ ಇದ್ದೀರಾ. ದಯವಿಟ್ಟು ಇದೆಲ್ಲ ಹರಿಬಿಡೋದೇನು ಅಷ್ಟು ಚೆನ್ನಾಗಿಲ್ಲ. ನಾನು ಪಾರ್ಟಿಗೆ ಬಂದು 6 ವರ್ಷ ಆಯಿತು. 6 ವರ್ಷ ಇದ್ದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಮ ಜೊತೆಲೂ ಕೆಲಸ ಮಾಡಿದ್ದೀವಿ. ಅವತ್ತಿಂದ ನಾವು ನಂಬಿ ನೆಚ್ಚಿ ಬಂದಿರೋದು ಫಸ್ಟ್ ಪಾರ್ಟಿ, ಆಮೇಲೆ ವ್ಯಕ್ತಿ ಏನು ವಿಶ್ವನಾಥ್ ಅವರು ಅವತ್ತಿಂದ ನಾವು ನಂಬಿ ಬಂದಿದ್ದೀವಿ. ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು ಇರ್ತೀವಿ. ನಿಮಗೆ ದಾಸನಪುರ ಹೋಬಳಿಯವ್ರಿಗೆ ಗೊತ್ತು, ಹೆಸರುಗಟ್ಟವ್ರಿಗೆ ಗೊತ್ತು, ಯಲಹಂಕದವ್ರಿಗೆ ಗೊತ್ತು, ಯಾರು ಗೊತ್ತಿದ್ರು ತಾನೇ ಏನು ಮಾಡ್ಕೊಳಕ್ಕಾಗಲ್ಲ. MLA ಅವ್ರ ಹೆಸರು ಹೇಳಿದ್ರೇ ಇವತ್ತು ಏನಾದರೂ ಹೃದಯ ಮಿಡಿತ ಇರೋದು ಅಂದರೆ MLA ಅವ್ರ ಹೆಸರಿಂದಾನೆ. ಎಷ್ಟೇ ಕಾರ್ಯಕರ್ತರಿರಲಿ, ಒಂದು ಮೋದಿ, ಒಂದು ನಮ್ಮ ಕ್ಷೇತ್ರದ MLA. ನೀವೇನೋ ತಿಳ್ಕೊಂಡಿದ್ದೀರಾ, ಮುಂದೆ ಎಲೆಕ್ಷನ್ ಬರಲಿ, ನಾನು ನೋಡ್ಕೊಬಿಡ್ತೀನಿ. ಏನು ನೋಡ್ಕೊಬಿಡ್ತೀರಾ? ಏನಾಗುತ್ತೆ ನೋಡ್ಕೊಳೋದಕ್ಕೆ ನಿಮ್ಮ ಕೈಲಿ? ದಯವಿಟ್ಟು ಈ ವಿಚಾರ ಹೇಳ್ಬೇಡಿ. ನೀವು ಕಾರ್ಯಕರ್ತರು ನಿಮ್ಮ ಮನೆ ಮಕ್ಕಳಲ್ಲ, ಇಲ್ಲ ನೀವು ಸಾಕಿದ ಮನುಷ್ಯರಲ್ಲ. ನೀವೇನು ಅವ್ರಿಗೆ ಇಟ್ಟು ಬಟ್ಟೆ ಏನು ಕೊಟ್ಟು ಸಾಕಿಲ್ಲ. ಏನು ತಿಳ್ಕೊಂಡಿದ್ದೀರಾ? ಪಕ್ಷ ಅಂದರೆ ದೊಡ್ಡದು. ಪಕ್ಷದ ಬಗ್ಗೆ ನಾವು ನನ್ನ ನಿಷ್ಠೆಯಿಂದ ಪಕ್ಷಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಏನಾದರೂ ನೀವು ಯಲಹಂಕ ಶಾಸಕದ ಬಗ್ಗೆ ಆಗಲಿ, ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ವೋಟ್ ಹಾಕೋರ ಬಗ್ಗೆ ಆಗಲಿ ನೀವು ಮಾತಾಡೋಕ್ಕೆ ನೈತಿಕತೆ ಇಲ್ಲ. ನಿಮಗೆ ತಾಕತ್ತಿದ್ರೆ MLAಗೆ ಒಂದು ನಾಮಿನೇಷನ್ ಮಾಡಿರಿ, ಬಂದು ಅವಾಗ ನೋಡ್ರಿ ನಿಮ್ಮ ಶಕ್ತಿ. ನಾನು ಎಲೆಕ್ಷನ್ ಬಂದರೆ ಮಾಡ್ಬಿಡ್ತೀನಿ, ನೋಡ್ಬಿಡ್ತೀನಿ ಅಂತ ಏನ್ರಿ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಏನು ಎಲ್ಲರೂ ಕಾರ್ಯಕರ್ತರಿಗೆ ಕೌಂಟ್ ಮಾಡ್ಕೊಂಡಿದ್ದೀರಾ? ವೋಟರ್ಸ್ ಕೌಂಟ್ ಮಾಡ್ಕೊಂಡಿದ್ದೀರಾ? ಇವೆಲ್ಲ ಈ ಕ್ಷೇತ್ರದಲ್ಲಿ ನಡೆಯಲ್ಲ. ಈಗಾಗಲೇ ಯಲಹಂಕ ಕ್ಷೇತ್ರ ದೆಹಲಿಯಲ್ಲಿ ನಂಬರ್ 1 ಆಗಿದೆ. ಒಂದು ಮನ್ ಕಿ ಬಾತ್ ಆಗಲಿ, ಒಂದು ಮೆಂಬರ್ಶಿಪ್ ಮಾಡೋದಾಗಲಿ, ಏನೇ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಯಲಹಂಕ ಕ್ಷೇತ್ರದಲ್ಲಿ ನಂಬರ್ 1. ಇನ್ನು ಮೇಲೆ ಯಾವುದೇ ವಿಷಯವಾಗಿರಲಿ ನೇರವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಬನ್ನಿ, ಬಹಿರಂಗ ಬನ್ನಿ, ಮಾತಾಡೋಣ, ಚರ್ಚೆ ಮಾಡೋಣ. ನಿಮ್ಮ ಕೈಲಿ ಏನಾಗುತ್ತೆ ಅನ್ನೋದನ್ನ ಅವಾಗ ಹೇಳೋಣ. ಸುಮ್ಮನೆ ನೀವೆಲ್ಲ ಕೂತ್ಕೊಂಡು ಟಿವಿಯಲ್ಲಿ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಅಂದಾನೆ ಕಾಗೆ ಆದಾಗ ತಾನೇ ಎಲ್ಲ ಕಾಣೋದು. ದಯವಿಟ್ಟು ಇನ್ನು ಮೇಲೆ ಈ ವಿಚಾರಗಳನ್ನ ಎತ್ತಿ ಮಾತಾಡ್ಕೂಡ್ದು. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇದೇ ನನ್ನ ಕಡೆಯಿಂದ ಇದು ವಾರ್ನಿಂಗ್ ಅಂತ ತಿಳ್ಕೊಳ್ರಿ. ಹನುಮಯ್ಯ ಅವರೇ, ತಾವು ಏನು ಮೊನ್ನೆ ಒಂದು ಪವರ್ ಟಿವಿ ಯೂಟ್ಯೂಬಲ್ಲಿ ಒಂದು 17 ನಿಮಿಷದ ವಿಡಿಯೋದ ಒಂದು ತುಣುಕು ಕೊಟ್ಟಿದ್ದೀರಾ. ಅದು ನಿಮ್ಮ ಒಂದು ಸಿದ್ಧಾಂತಕ್ಕೆ ಎಷ್ಟು ಸಭ್ಯತೆ ಅಂತ ದಯವಿಟ್ಟು ನೀವು ಹೇಳಬೇಕು ನಮಗೆ. ಯಾಕೆ ಅಂದರೆ ತಾವು RSS ಅಲ್ಲಿದ್ದೀನಿ, ಮತ್ತು ನಾನು BJPನಲ್ಲಿ ಸದೃಢ BJP ಮಾಡೋಕ್ಕೆ ಹೊರಟಿದ್ದೆ, BJPನಲ್ಲಿ ಇದ್ದೀನಿ ಅಂತ ಹೇಳ್ತೀರಾ. ಓಲಿ BJPದು ಮೋಟಿವೇಶನ್ ಏನು ಅಂತ ನಿಮ್ಗೆ ಗೊತ್ತಾ? ನೀವು RSS ಅಲ್ಲಿದ್ದೀನಿ ಅಂದರೆ BJP ವಿತ್ ಡಿಫ್ರೆನ್ಸ್ ವಿತ್ ಅದರ್ ಪಾರ್ಟಿ ಅಂತ ಹೇಳ್ತಾರೆ. ಸೊ ನೀವು ಡಿಫ್ರೆನ್ಸ್ ವಿತ್ ಅದರ್ ಪಾರ್ಟಿನಲ್ಲಿ ನೀವಿರೋರು ಕ್ಷೇತ್ರದ ಒಬ್ಬ ಶಾಸಕರ ಬಗ್ಗೆ ನೀವು ಒಂದು ಕೆಟ್ಟದಾಗಿ ಮತ್ತು ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತೀರಾ. ನಿಮಗೆ ಸಂಘಟನೆ, ಶಿಸ್ತು ಇದನ್ನ ಕಲಿಸ್ಕೊಟ್ಟಿರೋದು. ಒಬ್ರಿಗೆ ನೀವು ಕೆಟ್ಟದಾಗ ಮಾತಾಡು, ಒಬ್ರಿಗೆ ಹೇಳು ಅಂತ. ಮತ್ತು ಶಾಸಕರಿಗೆ ನೀವು ವೈಯಕ್ತಿಕವಾಗಿ ತೇಜೋವಧೆ ಮಾಡಿ ಕಾರ್ಯಕರ್ತರಿಗೆ ನೀವು ಪ್ರಚೋದನೆ ಮಾಡಿದ್ದೀರಾ. ಯಾಕೆ ಮಾಡ್ತೀರಾ? ಶಾಸಕರು ಅವ್ರು 8 ಕೋಟಿ ಕಾರಲ್ಲಿ ಓಡಾಡ್ತಾರೆ ಅಂದರೆ ನೀವೇನಾದರೂ ಕೊಡಿಸಿದ್ದೀರಾ ಸರ್? ಹೇಳಿ. ನೀವು ಕೊಡಿಸಿದ್ರೆ ನಾನು ಒಪ್ಕೊಂತೀನಿ. ಅದೇ ಥರ ನಿಮ್ಮ ಹತ್ರ ಮೊದಲು ಒಂದು ಎರ್ಟಿಗಾ ಕಾರ್ ಇತ್ತು ಸರ್. ನಾನು ನೋಡ್ದಂಗೆ ನಾನು 2ನೇ ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೂ ನಾನು ಕೂಡ ಕೆಲಸ ಮಾಡಿದ್ದೀನಿ ಪ್ರಧಾನ ಕಾರ್ಯದರ್ಶಿಯಾಗಿ. ತಾವು ಅಧ್ಯಕ್ಷ ಏನಾಗಿದ್ರಿ, ನೀವು ಕೂಡ ಮುನ್ಸ್ಕೊಂಡು ಮನೆಯಲ್ಲಿದ್ರಿ. ತಮ್ಮನ್ನ ಮನವೊಲಿಸ್ಲಿಕ್ಕೆ, ಸಮಾಧಾನ ಪಡಲಿಕ್ಕೆ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿ ಕರ್ಕೊಂಡು ಬಂದು ತಮ್ಮನ್ನು ಅಧ್ಯಕ್ಷರು ಮಾಡಿ, ತಮ್ಮ ಅಧ್ಯಕ್ಷಗಿರಿನಲ್ಲಿ ಏನೇನು ಲೋಪದೋಷ ಇದೆ ಅಂತ ಅಷ್ಟೋ ಇಷ್ಟೋ ನನಗೂ ಗೊತ್ತಿದೆ. ನೀವು ಈ ಥರ ಪ್ರಚೋದನವಾಗಿ ಮಾತಾಡ್ಕೊಂಡು ಹೋದರೆ ನಿಮ್ಮ ವೈಯಕ್ತಿಕವಾಗೂ ಕಾರ್ಯಕರ್ತರು ತಿಳ್ಕೊಂಡಿದ್ದಾರೆ, ಬಯಲು ಹೇಳಿದ್ದಾರೆ. ಇದು ನಿಮಗೆ ಯೋಗ್ಯ ಅಲ್ಲ. ತಾವೇನು ಇವಾಗ ಸ್ಟೇಡಿಯಂ ಮಾಡಕ್ಕೆ ಹೊರಟಿದ್ದೀರಾ, ಹೌದು, ಅದರಲ್ಲಿ ಯಾವ ಥರ ಮಾಡಿದ್ದೀರಾ ಸರ್? ಕಾಂಟ್ರಾಕ್ಟರ್ಗಳೇ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಸರ್. ಇವತ್ತು ಹೇಳ್ತೀನಿ ಕೇಳಿ, ಕಾಂಟ್ರಾಕ್ಟರ್ಗಳು ಇಷ್ಟಿಸ್ಕೊಂಡ ಅಂತ ಹೇಳ್ತಾರೆ. ಸಬ್ ರಿಜಿಸ್ಟರ್ಗಳು ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಮೇಲೆ. ಇವೆಲ್ಲ ಇದಾವೆ. ಇವನ್ನೆಲ್ಲ ತೆಗೆದ್ರೆ ಇನ್ನೂ ದೊಡ್ಡದಾಗುತ್ತೆ ಸರ್. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕೆರ್ಚನ್ನ, ನಿಮ್ಮ ಮೈ ಮೇಲೆ ಕೆಸರನ್ನ ನಿಮ್ಮ ಮೈ ಮೇಲೆ ನೀವೇ ಹಾಕೊಂತ ಇದ್ದೀರಾ. ಈ ಕೆಲಸ ಬಿಡಿ. ನೀವು ಒಂದು ಶಾಸಕರ ಬಗ್ಗೆ ಮಾತಾಡೋದಿಕ್ಕೆ ಯಾವುದೇ ತರದ ನೈತಿಕತೆ ನಿಮ್ಗಿಲ್ಲ ಸರ್. ಯಾಕೆ ಅಂದ್ರೆ ನೀವು ಪಕ್ಷದ ಬಗ್ಗೆನೂ ಮಾತಾಡೋಕೆ ನಿಮ್ಗೆ ನೈತಿಕತೆ ಇಲ್ಲ. ಯಾಕೆ ಅಂದ್ರೆ ನಾನು 12 ವರ್ಷದಿಂದ ಸಕ್ರಿಯವಾಗಿ ಇದ್ದೇನೆ ನಿಮ್ಮ ಜೊತೆ, ಶಾಸಕರ ಜೊತೆಗೆ. ನೀವು ಅಧ್ಯಕ್ಷಗಿರಿ ಬಿಟ್ಟಾಗ್ಲಿಂದ ಯಾವ ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡಿದ್ದೀರಾ ಸರ್? ಯಾವ ಕಾರ್ಯಕ್ರಮಕ್ಕೆ, ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್? ಯಾವ ಸಭೆಗೆ ನೀವು ಬಂದಿದ್ದೀರಾ ಸರ್? ನೀವು ಹೇಳ್ತೀರಾ ಯಾರು ಕಾರ್ಯಕರ್ತರು ಸತ್ತೋರ್ ಮನೆಗೆ ನಾನು ಹೋಗಿದ್ದೆ, ಮದುವೆಗೆ ನಾನು ಹೋಗಿದ್ದೆ ಸರ್. ಅದು ಮಾನವೀಯತೆ ದೃಷ್ಟಿ. ನೀವು ಹೋಗಿದ್ದೀರಾ, ಬಂದಿದ್ದೀರಾ, ಅದು ಬೇರೆ ಪ್ರಶ್ನೆ. ನೀವು ಅದನ್ನ ಬಿಟ್ಟು ಹೇಳಿ. ಶಾಸಕರು 8 ಕೋಟಿ ಕಾರಲ್ಲಿ ಓಡಾಡ್ತೀರಾ ಅಂದ್ರೆ ನಿಮ್ಮ ಹತ್ರ ಎರ್ಟಿಗಾ ಕಾರ್ ಇತ್ತಲ್ಲ ಸರ್. ಇವಾಗ ನೀವು ಇನ್ನೋವಾದಲ್ಲಿ ಓಡಾಡ್ತೀರಾ. ಎಲ್ಲಿಂದ ಬಂತು ಸರ್? ಸಂಬಳ ಬರುತ್ತೆ ಸರ್ ನಿಮಗೆ? ಬಿಸ್ನೆಸ್ ಮಾಡ್ತೀರಾ? ಶಾಸಕರು ಬಿಸ್ನೆಸ್ ಮಾಡ್ತಾರೆ.
ಅವ್ರು ಮಾಡ್ತಾರೆ ಹಂಗೆ ಅಂದ್ಬಿಟ್ಟು ಕಾರಲ್ಲಿ ಓಡಾಡ್ಬಾರ್ದ ಸರ್? 4 ಬಾರಿ ಅವ್ರು ಶಾಸಕರಾಗಿದ್ದಾರೆ. ಮತ್ತೆ ನೀವು ಇದೊಂದು ಹೇಳಿದ್ದೀರಾ, ನಿಜವಾಗ್ಲೂ ನಮ್ಗೆ ನಗು ಬರುತ್ತೆ ಅನ್ಮಾಡವ್ರೆ. 2028ರಲ್ಲಿ ಬರಲಿ ಅನ್ವಯ ಯಾರು ಅಂತ ತೋರಿಸ್ತೀನಿ ಅಂತ. ನೀವು 2020ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸೋತ್ರಿ. ತಾವು ಅಧ್ಯಕ್ಷರಾಗಿದ್ದು, ನೀವು ನಿಮ್ಮ ಪಂಚಾಯತಿ ಉಳ್ಳಿ ಚಿಕ್ಕನಹಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದು, ಮಂಡಲದ ಅಧ್ಯಕ್ಷರಾಗಿ ಎಲ್ಲ ಜೊತೆ ಸಂಘಟನೆ ಇಟ್ಕೊಂಡು ನೀವು ಗ್ರಾಮ ಪಂಚಾಯತಿ ಚುನಾವಣೆ ನೀವು ಗೆಲ್ಲಿಲ್ಲ ಸರ್. ಮತ್ತೆ 2028ಕ್ಕೆ ನೀವು ಚಾಲೆಂಜ್ ಮಾಡ್ತೀರಾ ಸರ್. ನಿಮ್ಗೆ ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ ಕಾಂಗ್ರೆಸ್ ಮುಖಂಡರುಗಳು ಏನಾರ ಹೇಳ್ಕೊಡ್ತಾರೆ ಸರ್, ಈ ಥರ ಮಾತಾಡು, ನಿನ್ಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಏನಾರ ಹೇಳ್ಕೊಟ್ರೆ ದಯವಿಟ್ಟು ಆ ಥರ ಮಾಡಬೇಡಿ. ಮತ್ತೆ ನೀವು ಒಂದು ನಾಮ ಇಟ್ಕೊಂಡು ಮಾಡ್ತೀರಾ ಸರ್, ನಾವು ನಿಮ್ಗೆ ಇಲ್ದಿರೋ ನಿಮ್ಮ ನಾಮಕ್ಕೆ ನಾವು ಬೆಲೆ ಕೊಡ್ತೀವಿ. ಆದರೆ ನಿಮ್ಮೂರಲ್ಲೇ ನೀವು ಚರ್ಚ್ ಕಟ್ಸಿದ್ದೀರಾ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್? ಇದನ್ನೆಲ್ಲ ನೀವು ಬಿಡಬೇಕು. ಏಕೆಂದರೆ ನೋಡಿ, ನೀವು ಮಾತಾಡೋದ್ರಿಂದ ಶಾಸಕರಿಂದ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ನಿಮ್ಮಿಂದ 100 ಜನ ಇದ್ದರೆ ಅದು ಖಂಡಿತ ಸಕ್ಸಸ್ ಆಗಲ್ಲ. ಸೊ ನೀವೇನು ಮೋಟೋ ಇಟ್ಕೊಂಡು ಶಾಸಕರಿಗೆ ತೇಜೋವಧೆ ಮಾಡಬೇಕು ಅಂತ ಹೊರಟಿದ್ದೀರಾ, ದಯವಿಟ್ಟು ಅದಾಗಲ್ಲ. ಎಂತೆಂಥವ್ರು ಹೋಗಿದ್ದಾರೆ. ಸೊ ನೀವ್ಯಾಕೆ ನಿಮ್ಮ ಒಂದು ವ್ಯಕ್ತಿತ್ವನ ಹಾಳು ಮಾಡ್ಕೊತೀರಾ ಸರ್? ನಾನು ನಿಮಗೆ ವಯಸ್ಸಲ್ಲಿ ನಿಮಗಿಂತ ಒಂದು 5-6 ವರ್ಷ ದೊಡ್ಡವನು ಕೂಡ ಇದ್ದೀನಿ. ರಾಜಕೀಯದಲ್ಲಿ ಚಿಕ್ಕವನೇ ಇರ್ಬೋದು ನಾನು. ಆದರೆ ನಾನು ಒಂದು ರೀತಿನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಶಾಸಕರಿಗೆ ಏನು ಹೇಳಿದ್ದೀರಲ್ವಾ, ಅಪ್ಪ ನೀನು ತಿದ್ಕೋ, ತಿಳುವಳ್ಕೋ, ಹಾಗೆ ಮಾಡು ಹೀಗೆ ಮಾಡು ಹಾಗೆ ಹೀಗೆ ಅಂತೇಳಿ ನೀವು ತಿದ್ಕೊಳ್ಳಿ ಸರ್. ಶಾಸಕರು ನಿಮ್ಗಿಂತ 15-20 ವರ್ಷ ದೊಡ್ಡವರು. ನೀವು ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದೀರಾ. ಖಂಡಿತ ನಿಮ್ಗೆ ಯಾವುದೇ ರೀತಿ ಶಾಸಕರ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಯಾಕೆ ಇಲ್ಲ ಅಂದರೆ, ಶಾಸಕರ ಮನೆ ನೀವು ತಿಂದಿದ್ದೀರಾ, ಉಂಡಿದ್ದೀರಾ. ಶಾಸಕರನ್ನ ನೀವು ಕೆಲವು ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ, ವೈಯಕ್ತಿಕವಾಗಲಿ ರಾಜಕೀಯವಾಗಲಿ. ಅದರಿಂದ ನೀವು ಮಾತಾಡದೆ ದಯವಿಟ್ಟು ಸುಮ್ಮನೆ ಇರಿ. ತೇಜೋವಧೆಗೆ ನೀವು ಒಳಗಾಗಬೇಡಿ. ಮುಂದಿನಿಂದಲೇ ಬಹಿಷ್ಕಾರ ಆಗ್ತಾರೆ ನಿಮಗೆ. ನಾನು ಹೇಳ್ತಾ ಇದ್ದೀನಿ. ನಾನು ಈ ರೀತಿ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಬೇಜಾರಾದರೂ ಪರವಾಗಿಲ್ಲ. ನಾವು ಯಾವತ್ತಿದ್ರೂ ದೇಶದ ಪರ, ಪಕ್ಷದ ಪರ, ಶಾಸಕರ ಪರ. ಇದು ನಿಮಗೆ ಗಮನದಲ್ಲಿರಲಿ. ಧನ್ಯವಾದಗಳು. ಶಿಸ್ತಿನ ಕ್ರಮ ನಾವು ಈಗಾಗಲೇ ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇವೆ. ಮತ್ತು ಇವಾಗ ನಮ್ಮ ಏನು ಮಂಡಲದ ಸಮಿತಿ ಸಭೆ ಆಗುತ್ತೆ ಈ ತಿಂಗಳಲ್ಲಿ, ಆ ತಿಂಗಳಲ್ಲಿ ನಾವು ರಿಸಲ್ಯೂಷನ್ ಮಾಡಿ ಶಿಸ್ತಿನ ಕ್ರಮ ತಗೊಂಡು ನಾವು ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಅಧ್ಯಕ್ಷರ ಕಡೆಯಿಂದ ನಾವು ಮಾಡ್ತೀವಿ.